ಮಾಡ್ತಾರೆ ನ್ಯಾಷನಲ್ ಹೈವೇ ಅವರು. ನನಗೆ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ, ಅದು ಹೋಗುತ್ತೆ ಸೋಷಿಯಲ್ ಮೀಡಿಯಾಗೆ. ನನಗೀಗ ಇದಕ್ಕೆ ಸೊಲ್ಯೂಷನ್ ಬೇಕು. ಇಲ್ಲ ನಿಮ್ಮ ಸಿಂಗಲ್ ಮ್ಯಾನೇಜರ್ ಬರಬೇಕು, ಇಲ್ಲ ಅವ್ರ ಕೆಳಗಡೆ ಇರೋ ಮ್ಯಾನೇಜರ್ ಬರಬೇಕು. ನಾನು ಇಲ್ಲಿ ಪೇ ಮಾಡ್ತಾ ಇಲ್ಲ. ಮತ್ತು ಅವ್ರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ, ಹಿಂದಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಕರ್ನಾಟಕ ಬರಬೇಕು. ಹಿಂದಿಯವ್ರು ಯಾಕೆ ಬರ್ತಾರೆ ಕರ್ನಾಟಕಕ್ಕೆ? ಟೆಂಡರ್ ಇದ್ರಲ್ಲಿ ಬಂದು ಕನ್ನಡ ಕಲಿಬೇಕು. ಎಷ್ಟು ದಿನ ಯಪ್ಪ ಬನ್ನಿ ಕರೀದ ಯಪ್ಪನ ನನಗೆ ಇನ್ನು ಬರಬೇಕು. ನಾನು ತೋರಿಸ್ಕೊಳ್ಳೋದು ಬೆಟ್ಟನು ಆ ಯಪ್ಪ ಇಲ್ಲಿ ಬರಬೇಕು. ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಪ್ಪ ಇಲ್ಲಿ ಬರ್ಬೇಕೀಗ, ಯಪ್ಪ ಬರಬೇಕು. ಅಲ್ಲ ಕನ್ನಡದವ್ರು ಯಾರಿಲ್ವಾ? ಕನ್ನಡದವ್ರು ಬೇಕು ನನಗೆ. ಕನ್ನಡದವ್ರು ಕರೆಸಿ. ಕನ್ನಡದವ್ರು ಯಾರಿಗೆ ಬೇರೆ ಯಾರು ಮ್ಯಾನೇಜರ್ ಕೆಲಸ ಮಾಡೋರು ಯಾರು ಕನ್ನಡದವ್ರನ್ನ ಸೇರ್ಕೊಂಡು. ಸ್ನೇಹಿತರೆ, ನಾವು ಮೈಸೂರು ಟೋಲಲ್ಲಿ ಎಂಟ್ರಿ ಆದ್ವಿ. ಮೈಸೂರಿಂದ ಒಂದು 10 ಕಿಲೋಮೀಟ್ರ್ ಆಗಿದ ತಕ್ಷಣ ಒಂದು ಟೋಲ್ ಸಿಗುತ್ತೆ. ಸರ್ ಆಯಿತು ಅಂತೇಳಿ ನಾವು ಫಾಸ್ಟಾಗಿ ತೊಗೊಂಡಿಲ್ಲ, ಹೊಸ ಕಾರದ ಕಾರಣ. 160 ಟೋಲ್ ಚಾರ್ಜು ಪೆನಾಲ್ಟಿ ಅಂತೇಳಿ ನನಗೆ 320 ಹಾಕಿದ್ದಾರೆ. ಅಲ್ಲಿ ನಾನು ಯಾವುದೇ ಥರ ಅವ್ರು ಮೆನ್ಷನ್ ಮಾಡಿ ಹೇಳಲಿಲ್ಲ. ಇವಾಗ ಈ ಫೇರ್ನ ತೋರಿಸಿದ್ರೆ ಇಲ್ಲಿ ಇದಾಗಲ್ಲ, ಮತ್ತೆ 340 ಕಟ್ಟಿ ಅಂತಿದ್ದಾರೆ. 320 ಅಲ್ಲಿಗೆ ಆಲ್ಮೋಸ್ಟ್ 640 ರೂಪಾಯಿ ನಾವು ದುಡ್ಡು ಇಟ್ಟಾಡುತ್ತೆ ನಮಗೆ ಕಟ್ಟೋಕ್ಕೆ. ಟುವರ್ಡ್ಸ್ ಬೆಟ್ಟ ಹೋಗೋಣ ಅಂತ. ಮೈಸೂರು ಹುಡುಗರಿಗೆ ಅಷ್ಟೇ ಅಲ್ಲ, ಬೆಂಗಳೂರು ಹುಡುಗರಿಗೂ ಬೆಟ್ಟ ಅಂದರೆ ಒಂದು ಇಮೋಷನು. ಸೊ ಇಬ್ಬರು ರೆಡಿ. ಜನ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. 6 ಗಂಟೆಗೆ ಟೆಂಪಲ್ ಓಪನು. ಸೊ 5:15 ಫುಲ್ಲು ರಶ್ ಇದೆ, ಭಯಂಕರ ರಶ್ ಇದೆ. ಓಕೆ ಬಾಸ್, 1% ಚಾರ್ಜಿಂಗ್ ಇರೋದು. ಮಧ್ಯಾಹ್ನ ಅನ್ನೋ ಥರ ಮಧ್ಯರಾತ್ರಿಯಲ್ಲಿ ಹುಡುಗರೆಲ್ಲ ಎದ್ದು ಎಲ್ಲ ಒಂದು ಆಚೆ ಹೋಗೋದು ಸ್ಕೆಚ್ ಹಾಕಿ ಹೊರಟಿದ್ದೀವಿ. ಟೈಮ್ ಬಂದು ಸುಮಾರು 1:05 ಆಗಿದೆ. ಇವಾಗ 2 ಸ್ಕೂಟ್ರಲ್ಲಿ ಫಸ್ಟು ಮನೆ ಹತ್ರ ಹೋಗ್ತಾಯಿದ್ದೀವಿ. ಫಸ್ಟು ರಾಜು ಮನೆ ಹತ್ರ ಬಂದವರು. ಇವಾಗ ಇವರಿಬ್ಬರು ಸಹವಾಸ ಮಾಡಿದ್ರೆ ಒಳ್ಳೇದಂತೂ ಆಗಲ್ಲ. ಇವಾಗ ಸದ್ಯಕ್ಕೆ ಒಂದು ಪ್ಲ್ಯಾನ್ ಹಾಕ್ಬಿಟ್ಟು ಮನೆ ಹತ್ರ ಹೊರಡ್ತಾಯಿದ್ದೀವಿ. ಬಗೀರನ್ನ ಎತ್ಕೊಂಡು ಟುವರ್ಡ್ಸ್ ಬೆಟ್ಟ ಹೋಗೋಣ ಅಂತ. ಮೈಸೂರು ಹುಡುಗರಿಗೆ ಅಷ್ಟೇ ಅಲ್ಲ, ಬೆಂಗಳೂರು ಹುಡುಗರಿಗೂ ಬೆಟ್ಟ ಅಂದರೆ ಒಂದು ಇಮೋಷನು. ಸೊ ಅದನ್ನೇ ಎಂಜಾಯ್ ಮಾಡೋಣ, ಬೆಟ್ಟಕ್ಕೆ ಹೋಗೋಣ ಅಂತ ಯಾಕೋ ಸಡನ್ ಪ್ಲ್ಯಾನ್ ಆಯಿತು. ಸರಿ ನಡೀರಿ ಆಯಿತು ಅಂತ. ಅವನತ್ತ ಬ್ರೆಜಾ ಇತ್ತು. ಬ್ರೆಜಾದಲ್ಲಿ ಹೋಗ್ಬಿಟ್ರೆ ಒಳ್ಳೆ ಬಜೆಟಲ್ಲಿ ಆಗೋದು. ಬ್ರೆಜಾ ಏನೋ ಸ್ವಲ್ಪ ಫ್ಯಾಮಿಲಿಯಿಂದ ಆಚೆ ಹೋಗಿದ್ರ ಕಾರಣ ಈ 2 ಗಾಡೀಲಿ ಹೋಗೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿದ್ವಿ, ನಂದಿ ಮತ್ತು ಅವೆನೀಸಲ್ಲಿ. ಬಟ್ ಆಮೇಲೆ ಮತ್ತೆ ಯೋಚನೆ ಮಾಡಿದ್ವಿ, 150 ಕಿಲೋಮೀಟ್ರು ಈ ಗಾಡಿಗಳಲ್ಲಿ ಬ್ರೋ ಆಗುತ್ತಾ? ಏನಂದ್ರೆ ಒಂದು 60ರಲ್ಲಿ ಹೋಗಬೇಕು. 60ರಲ್ಲಿ ಅಂದ್ರೆ ನಾವೆಲ್ಲ ಹೆವಿ ರಿಸ್ಕು. ಹೋಗೋ ಜೋಶಲ್ಲಿ ಹೋಗ್ಬಿಡ್ಬೋದು, ರಿಟರ್ನ್ ಬರೋದು ಹೆವಿ ಕಷ್ಟ ಆಗುತ್ತೆ. ಯಾಕಂದರೆ ನಾನು ರಾಜು ಈ ಸ್ಪ್ಲೆಂಡ್ರಲ್ಲೇ ಮಂಡ್ಯಾಗೆಲ್ಲ ಹೋಗಿ ಬಂದಿದ್ವಲ್ಲ ಒಂದ್ಸಲಿ, ನೆನಪಿದೆ. ಬಟ್ ಅದೇ ರಿಸ್ಕಿ ಟೈಪ್ ಇದೆ. ಸೊ ಅದಕ್ಕೆ ಸೀದಾ ಬಗೀರನ ಎತ್ತೋಣ ಆದಿದಾಗಲಿ ಅಂತ ಯೋಚನೆ ಮಾಡಿದ್ದೀವಿ. ಸದ್ಯಕ್ಕೆ ಹೋಗೋಣ ಬನ್ನಿ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನೇ ಪ್ರತಿಯೊಬ್ಬರು ಕೊಟ್ಟರು. ಅವಾಗಲೇ ಇಂಟ್ರೋ ಕೊಡಲಿಲ್ಲ. ಅವಾಗಲೇ ನಾನು ಮೋಟೋ ಬ್ಲಾಗಲ್ಲಿ ನಿಮ್ಗೆ ಹೇಳಿರ್ಬೋದು ಏನು ಎಂತ ಅಂತೆಲ್ಲ. ಸೊ ನಾನು ನಮ್ಮ ಹುಡುಗರೆಲ್ಲ ಬೆಟ್ಟಕ್ಕೆ ಹೊರಟಿದ್ದೀವಿ. ಮೈಸೂರು ಹುಡುಗರಿಗೆ ಅಷ್ಟೇ ಅಲ್ಲ, ಬೆಂಗಳೂರು ಹುಡುಗರಿಗೂ ಬೆಟ್ಟ ಅಂದರೆ ಒಂಥರ ಇಮೋಷನ್ನು. ಬೆಟ್ಟ ಅಂದರೆ ಸಮಥಿಂಗ್ ಎಲ್ಸ್, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಈಗ ನಾನು ಬಗೀರನದಲ್ಲಿದ್ದೀನಿ. ಒಂದು ನಿಮಿಷ ಕ್ಲಾಸ್ ಫುಲ್ ಆಗ್ಬಿಡ್ತೀನಿ. ಓಕೆ, ಬಗೀರದಲ್ಲಿದ್ದೀನಿ. ಬಗೀರನ ಎತ್ಕೊಂಡು ನಾನೀಗ ಸದ್ಯಕ್ಕೆ ಮೈಸೂರು ಕಡೆ ಹೊರಟಿದ್ದೀನಿ. ಯಾರ್ಯಾರು ಅಂದರೆ ಕೊಡಿ ತೋರಿಸ್ತೀನಿ. ನಾನು, ಯಶು, ಹಿಂದೆ ರಾಜು, 3 ಜನನು ಬೆಟ್ಟದ ಕಡೆಗೆ ಹೊರಟಿದ್ದೀವಿ. ಸೊ ಏನು ಎಂತಕ್ಕೆ ಅಂತ ನನಗೂ ಗೊತ್ತಿಲ್ಲ. ಎಕ್ಸಾಮ್ ನಡೀತಾ ಇದೆ. ಲಾಸ್ಟ್ ಟೈಮು ಎಕ್ಸಾಮ್ 2 ದಿನ ಇದೆ ಅಂದ್ರೂ ಕೇರ್ ಮಾಡೋದಿಲ್ಲ, ಹೋಗಿ ಟೀ ಕುಡಿದು. ಇವತ್ತು ನಾಡಿದ್ದು ಎಕ್ಸಾಮ್ ಇದೆ ಅಂತಂದ್ರೂ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಯಾಕೋ ಮನ್ಸಾಯ್ತು. ನಡಿ ಹೊರಡೋಣ ಅಂತೇಳಿ ಬೆಟ್ಟಕ್ಕೆ ಹೊರಟಿದ್ದೀನಿ. ಇವಾಗ ಸದ್ಯಕ್ಕಿನ್ನೂ ನಾನು ಬೆಂಗಳೂರಲ್ಲೇ ಇದ್ದೀನಿ, ಉಳ್ಳಾಳಲ್ಲಿ. ಇವಾಗ ಹೊರಟಿದ್ದೀನಿ. ಟೈಮ್ ಎಷ್ಟು ಬಾಯ್ಸ್? ಇವಾಗ ಟೈಮ್ ಬಂದು ನೋಡ್ತಾ ಇರ್ಬೋದು, 2 ಗಂಟೆ ಎಕ್ಸಾಕ್ಟ್ಲಿ. ಸೊ ಈ 2 ಗಂಟೆಗೆ ಮಧ್ಯರಾತ್ರಿ ಹೊರಟಿದ್ದೀವಿ. ಅದೇ ಸಾಂಗ್ ಇದೆಯಲ್ಲ, ಆ ಥರ ಆಗ್ಬಿಟ್ಟಿದೆ ನಮ್ಮ ಲೈಫು. ಮಧ್ಯರಾತ್ರಿ 3 ಜನ ಹುಡುಗರು ಊರು ಬಿಟ್ರಂತೆ ಅಂತ, ಆ ಥರ ನಮ್ಮ ಲೈಫು ಆಗಿದೆ ಈಗ ಸದ್ಯಕ್ಕೆ. ಹೋಗೋಣ ಬನ್ನಿ. ಬಗೀರದಲ್ಲಿ ಅಫಿಷಿಯಲಿ ಫಸ್ಟ್ ಡ್ರೈವ್ ಇದು ನಂದು. ಅಂದರೆ ಹೆಂಗೆ ಅಂದರೆ ನಾನು ನಮ್ಮ ಹುಡುಗರು ಆಚೆ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಫ್ಯಾಮಿಲಿ ಜೊತೆ 1-2 ಸಲ ಹಿಂಗೆ ಸುತ್ತಾಡಿದ್ದೀನಿ ನಾವು, ಊರು ಮನೆ ಅಂತೇಳಿ. ಅದು ಬಿಟ್ಟರೆ ರೀಸೆಂಟಾಗಿ ಟೈರ್ ಚೇಂಜ್ ಮಾಡಿಸಿದ್ದೀನಿ, ಸರ್ವಿಸ್ ಆಗಿದೆ, ಎಲ್ಲ ಆದಮೇಲೆ ಫಾರ್ ದ ಫಸ್ಟ್ ಟೈಮ್ ನಾನು ಬಗೀರನ ಎತ್ಕೊಂಡು ಒಂದು ಡ್ರೈವ್ ಹೊರಟಿದ್ದೀನಿ. ಮಧ್ಯರಾತ್ರಿ ಹೋಗ್ಬಿಟ್ಟು ಡೋರ್ ಹೊಡೆದೆ, ಅಮ್ಮ ಬಗೀರ ಬೇಕು ಅಂತ. ಏನು ಬೈದಿಲ್ಲ, ಗಾಡಿ ಕೊಟ್ಟು ಕಳಿಸಿದ್ದಾರೆ, ಸರಿ ಹುಷಾರು ಹೋಗ್ಬಾ ಅಂತ. ಅದೊಂದು ತುಂಬ ಇಷ್ಟ ಆಗುತ್ತೆ ಮನೇಲಿ. ಎಷ್ಟೊತ್ತಿಗೆ ಹೋಗ್ಬಿಟ್ಟು ಏನೇ ಅಂದ್ರೂ ಸರಿ ಆಯಿತು ಹುಷಾರಾಗಿ ಹೋಗ್ಬಾ ಅಂತಾರೆ, ಹೋಗ್ಬೇಡ ಅನ್ನಲ್ಲ. ಸೊ ಅವ್ರ ಬ್ಲೆಸ್ಸಿಂಗ್ಸ್ ಜೊತೆಗೆ ಈ ರೈಡ್ನ ಸ್ಟಾರ್ಟ್ ಮಾಡೋಣ. ಏನಂತೀರಾ ಬಾಯ್ಸ್? ಹೌಸ್ ಜೋಶ್? ಲೆಟ್ಸ್ ಗೋ. ಓಕೆ
ಎಲ್ಲಾರು ಒಂದ್ ಕಡೆ ಟೀಗೆ ಅಥವಾ ಕಾಫಿಗೆ ಬ್ರೇಕ್ ತಗೊಂಡು ಸಿಗ್ತೀನಿ ಅಲ್ಲಿ ನಿಮಗೆ. ಓಕೆ ಬಾಯ್ಸ್, ಇವಾಗ ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಪಂಪ್ ಬಂದಾಯಿತು ಮೈಸೂರಲ್ಲಿ. ಸೊ ಸಿವಿಕ್ಗೆ ಪೆಟ್ರೋಲ್ ಆಗ್ತಾಯಿದೆ. ಸೊ ಬೇಬಿಗೆ ಕರೆಕ್ಟಾಗಿ ಫ್ಯೂಲ್ ಅಪ್ ಆಗ್ತಾಯಿದೆ. ಲೈಟ್ಸ್ ಆಫ್ ಮಾಡೋದು ಮತ್ತೆ. ಸೊ ಓಕೆ, ಫ್ಯೂಲ್ ಅಪ್ ಮಾಡಿಸಿ ಓಡೋಣ. ಟೈಮ್ ಇವಾಗ ಕರೆಕ್ಟಾಗಿ 2:15. ಇವಾಗ ಕರೆಕ್ಟಾಗಿ ಹೊರಟ್ರು ಮೈಸೂರಿಗೆ ಸರ್ವಿಸ್ ರೋಡಲ್ಲಿ ಒಂದು 2.5 ಅವರ್ ಆಗ್ಬೋದು ಅನ್ಕೊತೀನಿ. 1 ಅವರೇ ಸದ್ಯಕ್ಕೆ ಹಾಕ್ಸ್ತಾ ಇದ್ದೀನಿ, ಸಾಕು ಅನ್ಕೊತೀನಿ. ಅಕಸ್ಮಾತ್ ಬೇಕಾದರೆ ಮತ್ತೆ ಎಲ್ಲ ಹಾಕ್ಸೋಣ. ಸಿವಿಕ್ಗೆ ಮುಟ್ಟು ಸಾಲಲ್ಲ. ನೋಡೋಣ. ಏನೋ ನಗ್ತಾ ಇದೆಯಾ? ಕನ್ಸು ಕಾಣ್ತಿದ್ಯಾ ಅಂದೆ. 1 ಅವರ್ ಸಾಕು ಅಂದಲ್ಲ. ಡಾಮಿಗೆ ಸಾಕಾಗ್ಬೋದೇನೋ, ಬಟ್ ಬಗೆರಂಗೆ ಸಾಕಾಗಲ್ಲ. ಸೊ ಹೊರಡೋಣ. ಥ್ಯಾಂಕ್ ಯು. ಆಯ್ತಲ್ಲ ರಾಘು? ಬೇಕಾ ಬ್ರೋ ಈಗ ಅದು ತಗೋ ನೋಡೋಣ. ಓಕೆ ಬಾಯ್ಸ್, ಈಗ ಮಂಡ್ಯದಲ್ಲಿ ಬ್ರೇಕ್ ಹಾಕಿದ್ದು ಉಂಟು. ನೋಡೋಣ. ನೋಡಿ ಬಸ್ ಪರವಾಗಿಲ್ಲ, ಕೊಡ್ತೀನಿ. ಥ್ಯಾಂಕ್ ಯು. ಒಂದು ಇಲ್ಲೇಣ ಹೊರಗೆ ಬರ್ತಾನೆ. ಆರಾಮಾಗಿ ಬಾ ಮಚ್ಚ, ಆರಾಮಾಗಿ ಬಾ, ಪರವಾಗಿಲ್ಲ. ಇವಾಗ ಟೀ ಬ್ರೇಕ್ ಹಾಕಿದ್ದೀವಿ ಇಲ್ಲಿ. ಮಂಡ್ಯಾಗ ಬಂದು ಆಲ್ಮೋಸ್ಟ್ ಎಷ್ಟೋ ಟೈಮ್ ಆಯ್ತು ಈಗ? 3:30. 2:15 3:30 ಆಲ್ಮೋಸ್ಟ್. ಲೈಕ್ 3 ಅಂದರೆ ಅದೇ ಬ್ರೋ. ಹಾಂ, 1.25 ಗಂಟೆ ಆರಾಮಾಗಿ ಬಂದಿದ್ವಿ. ಒಂದು 70 80 70 ಆರಾಮಾಗಿ ಬಂದಿದ್ವಿ. ಚಳಿಗೆ ರೋಡ್ ಸೈಡ್ ಟೀ ಒಳ್ಳೆ ಮಜವಾಗಿದೆ. ಹೌದ ಟೀ ಮಚ್ಚ, ಮಂಡ್ಯ ಟೀ. ಚಳಿಗೆ ಮಜವಾಗಿದೆ. ಎಲ್ಲೂ ಟೀ ಅಂಗಡಿ ಇರಲಿಲ್ಲ ಈಗ. ಮಾಮೂಲಿ ಮಂಡ್ಯ ಟೀ ಕರೆಕ್ಟಾಗಿ. ಈಗ ಐ ಥಿಂಕ್ ಮಂಡ್ಯ ಸರ್ಕಲ್ ಇದು. ಮಂಡ್ಯ ಸರ್ಕಲಲ್ಲಿ ಇದ್ದೀವಿ ಈಗ. ಓಕೆ ಬಾಯ್ಸ್, ಇವಾಗ ಟೀ ಕುಡ್ಕೊಂಡು ಹೊರಡ್ತಾ ಇದೀವಿ. ರಾಜೇಶ್ ತನಕ ಮಲಗಿದ್ದ. ಸೊ ಇವಾಗ ರಾಜು ಎತ್ಕೊತಾ ಇದ್ದಾನೆ ಗಾಡಿನ. ಸೊ ಲೆಟ್ ಸಿ. ರಾಜು ರೆಗ್ಯುಲರ್ ಆಗಿ ಬ್ರೆಜಾ ಓಡಿಸ್ತಾನೆ. ಸಿವಿಕೆಲ್ಲ ಅವ್ನಿಗೇನು ಓಡಿಸ್ತಲ್ಲ, ಬಟ್ ಅಣ್ಣಂಗೆ ಹಿಂಗೇನಿದೆ ಬಸ್ ರೋಡಲ್ಲಿ ಏನಾಗಲ್ಲ. ಸೊ ಸಿವಿಕ್ನ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತೇಳಿ ಸಿವಿಕ್ ಕೊಟ್ಟಿದ್ದೀನಿ. ಓಡಿಸಿದೆ ಮಚ್ಚ ಸಿವಿಕ್ ಮೊದಲು? ಸಿವಿಕ್ ಇಲ್ಲ, ಸೆಡಾನಲ್ಲಿ ಬೇರೆ ಅಂದರೆ ಇದು ವರ್ಣ ಓಡಿಸಿದ್ವಿ. ವರ್ಣ ಹಂಸ ಮೊನ್ನೆ ಸಿಟಿ ಓಡಿಸಿದ್ವಲ್ಲ ಅದು. ಹಾಂ, ಹೋಂಡಾ ಸಿಟಿ. ಅದು ಒಂದು ಹೋಂಡಾ ಸಿಟಿ ಓಡಿಸಿದ್ವಿ. ಆ್ಯಕ್ಚುಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಆ ಗಾಡಿ ಕಂಡೀಷನ್ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಯಾಕಂದರೆ ಲಾಸ್ಟ್ ಟೈಮ್ ಒಂದು RX ಮಾಡಿದ್ದೀನಲ್ಲ ವಿಡಿಯೋ, ಸೇಮ್ ಅದೇ ಥರನೇ RX ವಿಡಿಯೋ ಮಾಡಬೇಕು ಅಂತ ಹೋದೆ. ಆ ಕಂಡೀಷನ್ ನೋಡಿ ಬೇಜಾರಾಗೋಯ್ತು. ಅದನ್ನು ಅಪ್ಲೋಡಾರು ಮಾಡಿದೆ, ಇದನ್ನು ಅಪ್ಲೋಡು ಮಾಡಿಲ್ಲ. ಯಾಕೆ ಅಂದರೆ ಆ ಗಾಡಿ ಕಂಡೀಷನ್ ಅಷ್ಟು ವರ್ಸ್ಟ್ ಆಗಿತ್ತು. ಹಿಂದೆ ಒಬ್ಬ ಇದ್ದಾನೆ, ಅವನಿದ್ರು ಇದ್ದಂಗೆ ಬಿಡಿ, ಯಾಕೆ ಕೇಳ್ತೀರ? ಅವನಿದ್ರು ಇಲ್ಲಿರೋದಂಗೆ. ನೈಸ್. ಓಕೆ, ಪಾಟ್ ಕಟ್ಟಾದರೆ ಸರಿ. ತಲೆಗಳು ಸದ್ಯಕ್ಕೆ ಈಗ ನಾವು ಮೈಸೂರು ಕಡೆಗೆ ಹೊರಟಿದ್ವಿ. ಈಗ 3:45 ಆಗಿದೆ ಟೈಮು. ನಾವು ಸನ್ರೈಸ್ ಆಗೋ ಟೈಮ್ ಕರೆಕ್ಟಾಗೆ ನಂಜನಗೂಡು ಹೊಳೆ ಒಳಗೆ ಸ್ನಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಮನೇಲಿ ಸ್ನಾನಗಿನೆಲ್ಲ ಮಾಡಲಿ, ಸೀದಾ ಅಲ್ಲೇ ಹೋಗಿ ಮಾಡೋಣ. ಓಕೆ, ಈಗ ಸೀದಾ ಮೈಸೂರು ಹತ್ರ ಹೋಗಿ ಸಿಗೋಣ ಬನ್ನಿ. ಲೈಟೇ ಇಲ್ವಲ್ಲ ಮಕ್ಕಳೆಲ್ಲೂ? ಇದು ಇಲ್ಲ. ವೆರ್ ಇಸ್ ಮೈ ಫೋನ್? ಬೇಡಲ್ಲ. ಹ್ಞೂ ಮಚ್ಚ, ನಾನು ಅದನ್ನೇ ಮಾಡ್ತಿರೋದು. ಓಕೆ, ಏನು ಮಾಡ್ತೀಯಾ? ಓಕೆ ಬಾಯ್ಸ್, ನಂಜನಗೂಡಿಗೆ ಬಂದು ರೀಚ್ ಆಗಿದ್ದಾಯಿತು. ಸೊ ಇಲ್ಲೆಲ್ಲೂ ಬೆಳಕು ಅಷ್ಟಾಗಿಲ್ಲ, ಹಂಗಾಗಿ ಟಾರ್ಚ್ ಯೂಸ್ ಮಾಡಬೇಕಾಗಿ ಬರ್ತಿದೆ. ಟೈಮ್ ಒಂದು ಸುಮಾರು 5:15 ಆಗಿದೆ. ಸೊ ನಾನು, ರಾಜು, ಇಲ್ಲಿ ಯಶು ಎಲ್ಲ ಇಲ್ಲೇ ನಿಂತಿದ್ದೀವಿ. ಕಾರ್ ಇಲ್ಲೇ ಹಿಂದೆ ಪಾರ್ಕ್ ಆಗಿದೆ. ಕತ್ತಲೆ ಅಷ್ಟು ಕಾಣಿಸ್ತಾರಲ್ಲ, ಬಟ್ ಬೆಳಕಾಗಕ್ಕೆ ಮುಂಚಿನ ಹೋಗಿ ಕಲ್ಯಾಣಿಲಿ ಸ್ನಾನ ಮಾಡ್ಕೊಂಡು ಪಟ್ಟಂತ ಬರೋಣ ಅಂತ. ಲೈಟಿಂಗ್ ಬಾಯ್ಸ್ ನೋಡ್ರಿ ಹೆಂಗಿದ್ದಾರೆ, ಹಿಂಗಿರ್ಬೇಕು ಜೊತೆಗೆ. ಆಗ ಕ್ಲೀನಾಗಿ ಲೈಟಿಂಗ್ಸ್ ಎಲ್ಲ ಆಯಿತು ಬ್ರೋ. ತೋರಿಸು ಬ್ರೋ ನಿನ್ನ ಮಕ್ಕನ ನೋಡು. ಇವನು ರಾಜು, ಇವನು ಯಶು. ಸೊ ಈಗ ಕ್ಲೀನಾಗಿ ಕಲ್ಯಾಣಿ ಹತ್ರ ಹೋಗಿ ಸ್ನಾನಗಿನ ಮಾಡ್ಕೊಂಡು ಬಂದು ಸಿಗ್ತೀನಿ. ಕತ್ಲೆಯಲ್ಲಿ ವ್ಲಾಗ್ನೆಲ್ಲ ಕ್ಲೀನಾಗಿ ಬರಲ್ಲ, ಬಟ್ ಇವಾಗ ಲೈಟಿಂಗ್ ಇರುತ್ತೆ ಕರೆಕ್ಟಾಗಿದೆ. ಮುಂದೆ ಇದೆಲ್ಲ ಮಾಡೋಣ. ಲೈಕ್ ಹಿಂಗೆ ಅಂದರೆ ಇಲ್ಲಿಗೆ ಲೈಟಿಂಗ್ ಸೆಟ್ಟಿಂಗ್ ಎಲ್ಲ ಬರುತ್ತೆ, ಫ್ಯೂಚರಲ್ಲಿ ಮಾಡ್ಕೊಂಡು. ಈಗ ಸದ್ಯಕ್ಕೆ ವೈರ್ಲೆಸ್ ಮೈಕ್ ಇಲ್ಲದೆ ಜಸ್ಟ್ GoPro ಆಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್ಸ್, ಬಂದು ಸ್ನಾನಗಿನ ಮಾಡಿದಾಯಿತು. ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಸೊ ಇಬ್ಬರು ರೆಡಿ. ಜನ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. 6 ಗಂಟೆಗೆ ಟೆಂಪಲ್ ಓಪನು. ಸೊ
5:30 ಫುಲ್ಲು ರಶ್ ಇದೆ, ಭಯಂಕರ ರಶ್ ಇದೆ. ತಲೆ ಒಣಗಿಸ್ಬೇಕು, ಈ ಥರ ಇದೆ ಈಗ ಸೆಟಪ್ಪು. ಸೊ ಪಟ್ಟಂತ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಓಕೆ ಬಾಯ್ಸ್, ಗಾಡಿ ಹಿಂದೆ ನೋಡ್ತಾ ಇರ್ಬೋದು ಅಲ್ಲಿದೆ. ಸೊ ಗಾಡಿನ ಪಾರ್ಕ್ ಮಾಡಿದ್ದು, ಐ ಮೀನ್ ಬಟ್ಟೆ ಏನಿತ್ತು ಬ್ಯಾಗೆಲ್ಲ ಕಾರ್ಗೆ ಹಾಕಿ ದೇವಸ್ಥಾನ ಕಡೆಗೆ ಈಗ ನಡೀತಾ ಇದ್ದೀವಿ. ಚಪ್ಪಲಿ ಎಲ್ಲ ಕಾರ್ಗೆ ಬಿಟ್ಬಿಟ್ಟು ಹುಡುಗರು ಹೋಗ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನ 6 ಗಂಟೆಗೆ ಓಪನ್ ಅಂದರು, ಕರೆಕ್ಟಾಗಿ 6 ಗಂಟೆ ಆಗಿದೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಣ ಆದಷ್ಟು ಬೇಗ. ಇದಾದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಬನ್ನಿ ಹೋಗೋಣ. ಇಲ್ಲಿ ರಾಜು, ಅಲ್ಲಿ ಯಶು. ಬೇಡ ಬಿಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ದರ್ಶನ ಆಲ್ಮೋಸ್ಟ್ ಬೇಗನೆ ಆಗೋಯ್ತು, ಒಂದು ಅರ್ಧ ಗಂಟೆ ಮುಗಿದೋಯ್ತು. 6 ಗಂಟೆ ಕ್ಯೂ ನಿಂತ್ವಿ, ಒಂದು 10 ನಿಮಿಷ ಕ್ಯೂ ಇದೆ. ಇನ್ನು 20 ನಿಮಿಷದಲ್ಲಿ ದರ್ಶನ ಒಂದು ದೇವ್ರ ಸ್ಥಾನದೆಲ್ಲ ಒಂದು ರೌಂಡ್ ಹಾಕೊಂಡು ಬಂದಿದ್ದಾಯಿತು. ಸೊ ಇವಾಗ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಓಡೋಣ. ಸಿವಿಕ್ ಕ್ರೇಜಿಯಾಗಿ ಕಾಣ್ತಾ ಇದೆ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಅಲ್ಲ. ಸದ್ಯಕ್ಕೆ ಈಗ ನಾವು ಬೆಟ್ಟದ ಕಡೆಗೆ ಹೊಡ್ತಾ ಇದ್ದೀವಿ. ಸನ್ರೈಸ್ ಆಗ್ತಾ ಇದೆ, ಇಲ್ಲಿ ನೋಡ್ಬೋದು, ಕ್ರೇಜಿ ಆಗಿದೆ. ಸೊ ಮೋಸ್ಟ್ ಆಫ್ ದ ಬ್ಲಾಗ್ ಇವತ್ತು ಗೋಪುರದಲ್ಲೇ ಮಾಡೋಣ ಅಂತೇಳಿ ಗೋಪುರ ನಿಂತ್ಕೊಂಡ್ಬಂದಿರೋದು. ಏನೆಲ್ಲ ಸ್ವಲ್ಪ ಮೆಸ್ಸಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲಿ ಬಾಚನ್ ಗಿಚನ್ಗೆಲ್ಲ ಇಲ್ಲ. ಸಡನ್ ಟ್ರಿಪ್ಪು ಬಂದಿರೋದು, ಬಟ್ ಅಲ್ಟಿಮೇಟ್ ಆಗಿದೆ. ಬಾಯ್ಸ್ ಫುಲ್ ವೈಬಿಂಗು. ಏನು ಬಾಯ್ಸ್, ಹಿಡ್ಕೋ ರಾಜು, ನೀನು ಹಿಡ್ಕೊಂಡೆ ಕರೆಕ್ಟಾಗಿ ಬರ್ತೇವೆ. ಎಷ್ಟು ಈ ಕಡೆ ಬಂದ್ಬಿಡ ನೀನು. ಸೊ ಓಕೆ ಆಯ್ತು ಬಿಡಪ್ಪ, ನೀವೆಲ್ಲ ನಮ್ಮ ಜೊತೆ ಎಲ್ಲಿ ಬರ್ತೀರಾ? ಅವ್ರ ಅಫಿಷಿಯಲ್ಸ್. ಅಫಿಷಿಯಲ್ಸ್ ಅವರೆಲ್ಲ, ಅವ್ರಿಗೆ ಹೆಂಗೆ ಬೇರೆ ಅವ್ರದ್ದೆಲ್ಲ ತುಂಬ. ಓಕೆ ಬಾಸ್, ಸೊ ಇವಾಗ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ. ಬೆಟ್ಟ ಇನ್ನೊಂದು 7 ಕಿಲೋಮೀಟರ್ ಇದೆ ಟೋಟಲು. ನಿಮಿಷ ಮಚ್ಚ. ಅಲ್ಟಿಮೇಟ್ ಸನ್ರೈಸು. ಆ್ಯಕ್ಚುಲಿ ಫಸ್ಟು ಬೆಟ್ಟಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಎಷ್ಟು ಬೇಡ, ಫಸ್ಟು ನಂಜನಗೂಡ್ಗೆ ಹೋಗ್ಬೇಕು ಬ್ರೋ, ಹಂಗೆ ಹಿಂಗೆ ಅಂದ ಅಂತೇಳಿ ನಂಜನಗೂಡ್ಗೆ ಹೋಗೋ ಪ್ಲ್ಯಾನ್ ಹಾಕಿದ್ದು. ಇಲ್ಲಾಂದರೆ ಬೆಟ್ಟಕ್ಕೆ ಬಂದು ಸನ್ರೈಸ್ ನೋಡ್ಕೊಂಡು ಬೆಟ್ಟದಲ್ಲಿ ಆಮೇಲೆ ನಂಜನಗೂಡ್ಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಹಾಕಿದ್ದು. ಬಟ್ ಇಟ್ಸ್ ಓಕೆ, ನಡೆಯೋದು ಹೆಂಗಿದ್ರು. ಆಫ್ ಆಗೋಯ್ತು. ಇಲ್ಲ ಸ್ಕ್ರೀನ್ ಮಾತು ಆಫ್ ಆಗಿರೋದು. ಬಟ್ ಅದು ಅಲ್ಟಿಮೇಟ್ ಆಗಿದೆ. ಎದುರುಗಡೆ ಸನ್ರೈಸ್ ನೋಡ್ತಾ ಇರೋದು. ಫಸ್ಟು ಹೋಗಿ ದೇವಸ್ಥಾನದ ದರ್ಶನ ಹೋಗೋಣ, ಇಲ್ಲಾಂದರೆ ಲೇಟ್ ಆಗುತ್ತೆ. ಆಮೇಲೆ ಬಂದು ಒಂದೆರಡು ಫೋಟೋ ಗೀಟೋ ಎಲ್ಲ ತಗೋಣ ಇಲ್ಲ ಬೆಟ್ಟದಲ್ಲಿ. ಸದ್ಯಕ್ಕೆ ಈಗ ಮೇಲೆ ಬೆಟ್ಟಕ್ಕೆ ಹೋಗೋಣ ಬನ್ನಿ ಪಟ್ ಅಂತ. ಓಕೆ ಬಾಯ್ಸ್, ಈಗ ಟ್ರಾಫಿಕ್ ಜಾಮ್ ಆಗಿದೆ ಬೆಟ್ಟದಲ್ಲಿ. ಸೊ ಒಂದು 200 ಮೀಟ್ರಷ್ಟು ಹಿಂದೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ವಾಕಲ್ಲಿ ಹೋಗ್ತಾ ಇದ್ದೀವಿ. ಹಿಂದೆ ಅವ್ರು ಹೋಗ್ತಾ ಇದ್ದಾರೆ ನೋಡ್ರಿ. ಸೊ ಜಾಸ್ತಿನೇ ಇಲ್ಲ, ಜಸ್ಟ್ ಈ ಕಾರ್ನರಲ್ಲೇ ಕಾರ್ ಪಾರ್ಕ್ ಆಗಿದೆ. ಸೊ ಜಾಸ್ತಿ ದೂರ ವೆಯ್ಟ್ ಮಾಡೋಕ್ಕಾಗಲ್ಲ. ಸಂಡೇ ಬೇರೆ ಬಂದಿದ್ದು ಲೇಟು. ಈಗ 7:15 ಆಗಿದೆ ಟೈಮು. 7:15ಗೆ ಹೆವಿ ಟ್ರಾಫಿಕ್ ಆಗಿದೆ. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಇದ್ದಿದ್ರೆ ಇನ್ನೂ ಟ್ರಾಫಿಕ್ ಆಗಿಬಿಡುತ್ತೆ. ಸೊ ಬೆಟರು ಬೇಡ ಅಂತೇಳಿ ಕಾರ್ನ ಹಿಂದೆ ಪಾರ್ಕ್ ಮಾಡಿಬಿಟ್ಟು ವಾಕ್ ಹೋಗಿ. ಪಾರ್ಕಿಂಗ್ ಫುಲ್ ಆಗಿ ಹೋಗಿರುತ್ತೆ ಮೋಸ್ಟ್ ಆಫ್ ಅಲ್ಲಿ. ಇಲ್ಲೆಲ್ಲಾರು ಜಾಗ ಇದೆ ಅಂತ ನಾನು, ಇಲ್ಲೆಲ್ಲ ಇತ್ತು ಅಂದರೆ ಕಾರ್ ಜಾಗದಲ್ಲಿ ಪೀಸ್ ಆಗಿರುತ್ತೆ, ನಮಗೆ ಬೇಗ ಬಂದು ಹತ್ಕೋಬೋದು. ಯಾರೋ ಈ ರೇಂಜಿಗೆ ಕ್ಲಚ್ ಬಿಡಿಸಿದ್ರು ನೋವಲ್ಲ, ಎಷ್ಟು ಸ್ಮೆಲ್ ಬರ್ತದೆ ಕ್ಲಚ್ದು. ಅಪ್ಪ ನಮ್ಮ ಕಾರ್ ಕ್ಲೀನಾಗಿ ಬಂತಪ್ಪ. ರಿಯಲ್ ಪೊಟೆನ್ಷಿಯಲ್ ನಾವು ಆ್ಯಕ್ಚುಲಿ ಇವತ್ತು ಚೆಕ್ ಮಾಡಿದ್ವಿ. ಸಿಕ್ಕಿದ್ದು ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ 30 ಮಿನಿಟ್ಸ್ ಕವರ್ ಮಾಡಿದ್ದೀವಿ. ಆರಾಮಾಗಿ ಸ್ಮೂತಾಗಿ ವಿಲೇಜ್ ರೂಟಲ್ಲಿ ಬಂದಿದೆ. ಕ್ರೇಜಿ ನೆಕ್ಸ್ಟ್ ಲೆವೆಲ್ ಗುರು. ಬನ್ನಿ ಹೋಗೋಣ ಬೆಟ್ಟದ ಕಡೆಗೆ, ದರ್ಶನ ಮಾಡೋಣ. ಎಂಟ್ರೆನ್ಸು ಅಲ್ಲಿ ಆ್ಯಕ್ಚುಲಿ ಹಂಗೆ ಹಾಕ್ಬಿಟ್ಟು ಹಂಗೆ ಹೋಗ್ತಾ ಇದ್ವಿ. ಓಕೆ ಬಾಯ್ಸ್, ಫೈನಲಿ ಟೆಂಪಲ್ ರನ್ಸ್ ಆಯಿತು. ಒಳಗಡೆ ಎಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಹೋಗಿ ಸ್ವಲ್ಪ ಗಿಡ್ಲೆಪುರಿ ಎಲ್ಲ ತೊಗೊಂಡು ಬಂದು ಅಲ್ಲಿ ಇಟ್ಟಿದ್ದೀನಿ. ಸೊ ಒಂಥರ ಸಕ್ಕತ್ತಾಗಿತ್ತು. ಬಟ್ ಪಟ್ ಅಂತ ಓಡ್ತಿರೋದ್ರಿಂದ ಏನೂ ಆಗ್ತಾಯಿಲ್ಲ. ಸದ್ಯಕ್ಕೆ ಈಗ ಇಲ್ಲಿ ನೋಡ್ರಿ, ಹೆಕ್ಟಿಕ್ ಟ್ರಾಫಿಕ್ ಇದೆ. ಕಾರ್ನ ಇಲ್ಲಿಂದ ಕೆಳಗೆ ಇಳಿಸೋದೆ ದೊಡ್ಡ ಸಾಹಸ. ಸದ್ಯಕ್ಕೀಗ ನಮ್ಮ ರಾಜುಗೆ ಮೈಸೂರು ಬಂದು ಮೈಸೂರು ಪಾಕ್ ತಿಂದವ್ರು ಹೇಗೆ ಅಂದ. ಸೊ ಅದಕ್ಕಾಗಿ ಗುರು ಸ್ವೀಟ್ಸ್ನ ಟ್ರೈ ಮಾಡ್ಸೋಣ ಅಂತೇಳಿ. ಸೊ ಈಗ ಓಡೋಣ. ಎಲ್ಲ ಪಾರ್ಕಿಂಗೋಸ್ಕರ ಕಾಯ್ತಾ ಇದ್ದಾರೆ ಕಾರು. ಹೊಡಿ. ಸೊ ಓಕೆ, ಇವಾಗ ಎಲ್ಲಿ ಬರ್ತೀಯ ತಾತ? ಓಕೆ ಓಕೆ, ಬಾಬ್ರೋ ನಾನು ಕೊಡ್ತೀನಿ ನನ್ನ ಹಾಟ್ಸ್ಪಾಟು. ಸೊ ಇವಾಗ ಕೆಳಗೆ ಹೊರಡ್ತಾ ಇದ್ದೀನಿ. ಗಾಡಿಗಳನ್ನ ಹಂಗಂಗೆ ಪಾರ್ಕ್ ಮಾಡಿಬಿಡಿದಾರೆ ಲೆಫ್ಟ್ ರೈಟು. ಪುಣ್ಯಕ್ಕೆ ನಾವು ಸ್ವಲ್ಪ ಬೇಗ ಬಂದಿದ್ದಕ್ಕೆ ನಮ್ಮ ಕಾರ್ನ ನಾವು ಟಾಪಲ್ಲಿ ಬಂದು ಅಟ್ಲೀಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ಎಷ್ಟೋ ಜನ ಇಲ್ಲಿಂದ ಒಂದು 100-150-200 ಮೀಟರ್ ತನಕ ಕೆಳಗೆ ಪಾರ್ಕ್ ಮಾಡಿಬಿಡಿದಾರೆ. ಅದಾಗ ಆಗ್ದಲೆ ಸೈಕ್ ಸೀನ್ಸ್ ಮಾತ್ರ ಇದೊಂದು ಬಡ್ಕೊತಾ ಇದೆ. ಮಗ ನೀನು ಹಾಕೊಂಡ್ಬಿಡೋ ಮಗ ಅದಾಗೆ. ಯಾರಪ್ಪ ಅದು ಕಾಲಿಂದು? ಇದನ್ನೆಲ್ಲ ಮಾಡ್ಬಾರ್ದಪ್ಪ. ಓಕೆ, ಸೀದಾ ಈಗ ಗುರು ಸ್ವೀಟ್ಸ್ ಹತ್ರ ಹೋಗಿ ಸಿಗೋಣ ಬನ್ನಿ. ಲೆಟ್ಸ್ ಟೇಸ್ಟ್ ದ ಫಸ್ಟ್ ಮೈಸೂರು ಪಾಕ್. ಎಲ್ಲಿ ಆಗಿತ್ತು ಅಲ್ಲನ್ನ ರುಚಿನ ನಮ್ಮ ರಾಜಕ್ಕೆ
ತಿನ್ಸೋಣ ಕೊಡ್ಸೋಣ. ನಾನೇನು ಪಾಪ ಮಾಡಿದ್ದೀನಿ. ಒಂದು ಕೊಡ್ಸೋಣ, ಒಂದು ಹಾಫ್. ಬೇರೆ ಹಾಫಲ್ಲ. ಐ ಮೀನ್ ಅದೇನೆ, ಆ್ಯಕ್ಚುಲಿ ಟೈಮ್ ಇಲ್ಲ. ಟೈಮ್ ಇದ್ರೆ ಉಸ್ಮಾನ್ ಡ್ರೈವ್ ಹೋಗಿನೂ ಟ್ರೈ ಮಾಡಿಕೊಂಡು ಏನೇನೋ ಪ್ಲಾನ್ ಮಾಡ್ಕೊಂಡೆ ನಾನು. ಬಟ್ ನಮಗೆ ಟೈಮ್ ಇಲ್ಲ. ಸೊ ಮಧ್ಯಾಹ್ನ 12-1 ಗಂಟೆ ಅಷ್ಟರಲ್ಲಿ ವಾಪಸ್ ಮನೆಗೆ ಹೋಗ್ಬೇಕು. ಸೊ ಈಗ ಕರೆಕ್ಟಾಗಿ ಟೈಮ್ 9 ಗಂಟೆ ಆಗಿದೆ. ನೈಟಿಂದ ಓಡ್ತಾನೆ ಇದೀವಿ. ಈ PM KSRTC ಹಂಗೆ ಬರ್ತಾನೆ. ಬೆಳಗ್ಗೆಯಿಂದ ಓಡ್ತಾನೆ, ಬೆಳಗ್ಗೆಲ್ಲ ರಾತ್ರಿಯಿಂದ ಓಡ್ತಾನೆ ಇದೀವಿ. ನಿಲ್ತಾನೆ ಇಲ್ಲ, ಇಲ್ಲ ಥರ ಕಾಣಿಸ್ತಾನೆ ಇಲ್ಲ. ಸರಿ ಆಯ್ತು, ಸೀದಾ ಸಿಗೋಣ. ಆಫ್ ಮಾಡ್ಬ್ರೋ, ಇಲ್ಲಿ ವ್ಲಾಗ್ ಮಾಡ್ಕೊಂಡು ಗಾಡಿ ಓಡಿಸ್ಲಿಕ್ಕಾಗಲ್ಲ. ಹಾಂ ಸ್ನೇಹಿತರೆ, ನಾವು ಮೈಸೂರು ಟೋಲಲ್ಲಿ ಎಂಟ್ರಿ ಆದ್ವಿ. ಮೈಸೂರಿಂದ ಒಂದು 10 ಕಿಲೋಮೀಟ್ರ್ ಆಗಿದ ತಕ್ಷಣ ಒಂದು ಟೋಲ್ ಸಿಗುತ್ತೆ. ಸರ್ ಆಯಿತು ಅಂತೇಳಿ ನಾವು ಫಾಸ್ಟಾಗಿ ತೊಗೊಂಡಿಲ್ಲ, ಹೊಸ ಕಾರ್ ಕಾರಣ 160 ಟೋಲ್ ಚಾರ್ಜು ಪೆನಾಲ್ಟಿ ಅಂತೇಳಿ ನನಗೆ 320 ಹಾಕಿದ್ದಾರೆ. ಅಲ್ಲಿ ನನಗೆ ಯಾವುದೇ ಥರ ಅವ್ರು ಮೆನ್ಷನ್ ಮಾಡಿ ಹೇಳಲಿಲ್ಲ. ಇವಾಗ ಈ ಫೇರ್ನ ತೋರಿಸಿದ್ರೆ ಇಲ್ಲಿ ಇದಾಗಲ್ಲ, ಮತ್ತೆ 340 ಕಟ್ಟಿ ಅಂತಿದ್ದಾರೆ. 320 ಅಲ್ಲಿಗೆ ಆಲ್ಮೋಸ್ಟ್ 640 ರೂಪಾಯಿ ನಾವು ದುಡ್ಡು ಇಟ್ಟಾಡುತ್ತೆ ನಮಗೆ ಕಟ್ಟೋಕ್ಕೆ. ಅವ್ರದ್ದು ಮೆನ್ಷನ್ ಮಾಡಿದ್ರೆ ಅವ್ರು ತಪ್ಪು, ನನ್ನ ತಪ್ಪಲ್ಲ ಇದು. ಸೊ ಈಗ ಇದನ್ನೇ ಕೇಳೋಣ ಅಂತೇಳಿ ಆಫೀಸರ್ ಹೋಗ್ತಾ ಇದ್ದೀನಿ. ನೋಡೋಣ ಏನು ಹೇಳ್ತಾರೆ. ಆಫೀಸರ್ ಯಾರಿದ್ದಾರೆ ಇಲ್ಲಿ ಸೀನಿಯರು? ಅಲ್ಲಿ 320 ರೂಪಾಯಿ ಟೋಲ್ ಕಟ್ಟಿದ್ದೀವಿ. ಅದು ಲಾಸ್ಟ್ ನೆಕ್ಸ್ಟ್ ಟೋಲ್ವರೆಗೂ ಆಗಬೇಕಲ್ಲ. ಅಲ್ಲ ಕನ್ನಡದವ್ರು ಯಾರಿಲ್ವಾ? ಕನ್ನಡದವ್ರು ಬೇಕು ನನಗೆ, ಕನ್ನಡದವ್ರು ಕರೆಸಿ. ಪೂರ ಗಾಡಿ ರಿಟರ್ನ್ ಆಯಿತು. ಬೇಡ ಕನ್ನಡದಲ್ಲೇ ಬರಲಿ ಅವ್ರು, ಯಾರಿದೆ ಬರಲಿ. ಅದು ಪೆನಾಲ್ಟಿ, ಅದು ಬಿಡು. ಅಮೌಂಟ್ ಏನಿದೆ ನಾವು ಪೇ ಮಾಡಿ. ಸೀನಿಯರ್ ಆಫೀಸರ್ ಯಾರೋಣ ಇಲ್ಲಿ? ಸೀನಿಯರ್ ಆಫೀಸರ್ ಯಾರಿಲ್ಲ? ಯಾರಿದೆ? ನಾನು ಅವ್ರ ಹತ್ರ ಮಾತಾಡ್ಬೇಕಲ್ಲ, ಅವ್ರ ಹತ್ರನೇ ಮಾತಾಡ್ಬೇಕಲ್ಲ. ಅಲ್ಲ ಅದೇನಿದೆ, ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದನ್ನು. ನನಗೀಗ ಇದಕ್ಕೆ ಸೊಲ್ಯೂಷನ್ ಬೇಕು. ನಾನಲ್ಲಿ ಪೇ ಮಾಡಿದ್ದೀನಿ, ಇದ್ರಲ್ಲಿ ನನಗೆ ಮೆನ್ಷನ್ ಆಗಿಲ್ಲ. ಇಲ್ಲ ಅಲ್ಲಿ ನನಗೆ ಯಾರು ಹೇಳಿಲ್ಲ ಬೆಂಗಳೂರವರೆಗೂ ಇದು ಬರಲ್ಲ, ಮಧ್ಯದಲ್ಲಿ ನೀವು ಮತ್ತೆ ತೊಗೋಬೇಕು ಅಂತ. ಒಂದು ಟೋಲಲ್ಲಿ ತೊಗೊಂಡ್ಮೇಲೆ ನೆಕ್ಸ್ಟ್ ಟೋಲ್ ಬರೋವರೆಗೂ ಅದು ಕವರ್ ಆಗಬೇಕು ತಾನೆ. ಇಲ್ಲಿ ಬಂದರೆ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ? ಅದು 60 ಕಿಲೋಮೀಟ್ರ್ 60 ಕಿಲೋಮೀಟರ್ ಸೆಂಟ್ರಲ್ ಟೋಲ್ ಇಡಬೇಕು. ಮತ್ತೆ ಒಂದು ಟೋಲ್ ಇಡಬೇಕು. ಇಲ್ಲ, ಇದರಲ್ಲಿ ಮೆನ್ಷನ್ ಮಾಡಿಲ್ಲ 60 ಕಿಲೋಮೀಟರ್ ಮಾತ್ರ ಅಂತ. ಸರಿ, ನಾನು ಅದನ್ನೇ ಹೇಳ್ತಿದ್ದೀನಿ. ಈಗ ನಿಮ್ಗೆ ಬರುತ್ತಲ್ಲ ಮಧ್ಯದಲ್ಲಿ ಒಂದು ಟೋಲ್ ಇರಬೇಕು ಒಂದು. ಇಲ್ಲ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಎಲ್ಲರೂ ಮೆನ್ಷನ್ ಮಾಡಿದ್ರೆ ನನಗೆ 60 ಕಿಲೋಮೀಟರ್ ಹೊರಟವ್ರು ಬರ್ತ ನಾವು ಎಲ್ಲಿ ಮೆನ್ಷನ್ ಇರಲ್ಲ ಸರ್. ಅದು ನೋಡಿದ್ರ ಯಾವ ಟೋಲರ್ ಹೋಗಿ ಎಲ್ಲಿಂದ ಎಲ್ಲಿಗೆ ಅಂತ ಇರುತ್ತೆ. ಇಲ್ಲ ಯಾಕೆ ನಿಡಘಟ್ಟ ಮೈಸೂರು ಪ್ರಾಜೆಕ್ಟು. ಫೋನ್ ಹಾಕಿ ರಾಜಂಗೆ 1033ಗೆ ಫೋನ್ ಹಾಕಿ. ಅಲ್ಲ ಇಲ್ಲಿಂದ ಮ್ಯಾನೇಜರ್ ಇದ್ದಾರೆ ಅಲ್ಲಿ. ಸ್ನೇಹಿತರೆ, ನಾನು ಒಬ್ಬನಿಗೆಲ್ಲ ಇದು ಸುಮಾರು ಜನಕ್ಕೆ ಅದೇ ಥರ ಆಗ್ತದೆ. ಕ್ಯಾಶ್ ಬಿಲ್ ಬಂದವ್ರಿಗೆಲ್ಲ ಅಲ್ಲೊಂದು ಕಡೆ ಕಟ್ಸ್ಕೊಂಡು ಮತ್ತೆ ಇಲ್ಲೂ ಕಟ್ಟಿಸ್ತಾ ಇದ್ದಾರೆ. ಸೊ ಇದೇ ಥರ ಇಡ್ಬಿಟ್ಟು ನಾನು ಒಬ್ಬನಿಗೆ ಆಗ್ತಾಯಿಲ್ಲ. ಅಲ್ಲಿ ನೋಡಿ ಓಡಾಡ್ತಾನೆ ಇದ್ದಾರೆ, ಜಗಳ ಆಗ್ತಾನೆ ಇದೆ ಎಲ್ಲ ಆ ಕಡೆ ನೋಡ್ತಾ ಇರ್ಬೋದು. ಸುಮಾರು ಪ್ರತಿ ಟೋಲಲ್ಲೂ ಒಂದೊಂದು ಲೇಡಿನ ಬಿಟ್ಟು ಅವ್ರಿಗೆ ಇಲ್ಲ ಕಟ್ಟಲೇಬೇಕು, ಇಲ್ಲಾಂದರೆ ಹೋಗಿ ಅಂತೇಳಿ ನಮ್ಮನ್ನ ಆ ಕಡೆ ಕಳಿಸ್ತಾ ಇದ್ದಾರೆ ರಿಟರ್ನು. ಸೊ ಹಾಕೋಣ, ಈಗ ಕೇಳ್ತೀನಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ. 60 ಕಿಲೋಮೀಟರ್ ಇದೆ ಅಂದಮೇಲೆ ಇವ್ರ ಮಧ್ಯದಲ್ಲಿ ಟೋಲ್ ಕೊಡಬೇಕು. ಇಲ್ಲ ನನಗೆ ಮೆನ್ಷನ್ ಮಾಡಿ ಹೇಳಬೇಕು ಅಂದರೆ ರೆಸಿಪ್ಟಲ್ಲಿ ಇಲ್ಲಿವರೆಗೂ ಇದಿರುತ್ತೆ, ಇಲ್ಲಿವರೆಗೂ ಇದಿರಲ್ಲ ಅಂತ. ಇವ್ರು ಪೆನಾಲ್ಟಿ ಹಾಕೋಕ್ಕಾಗುತ್ತೆ, ಇದಕ್ಕೆ ಒಂದು ಮಧ್ಯದಲ್ಲಿ ಟೋಲ್ ಅಥವಾ ಬೇರೆ ಏನು ಕೊಡೋಕ್ಕಲ್ಲ ನಮಗೆ. ಬರಲಿ ಯಾವುದು ಕನ್ನಡದವ್ರು ಯಾರಿದ್ದಾರೆ? ಕನ್ನಡದವರು ಕನ್ನಡ ಯಾರಿದ್ದಾರೆ ಕಳಿಸಿ. ಕನ್ನಡದಾಗ ಬಂದರೆ ಮಾತಾಡ್ತೀನಿ ಯಾರಿದ್ದಾರೆ ಇಲ್ಲಿ.
स्लिप पूछ रहा हूँ मैं कि प्रॉब्लम क्या है आप बताइए तो सही मुझे। ನಾನೀಗ ಟೋಲ್ದು ಮೈಸೂರು ರೋಡಲ್ಲಿ ಟೋಲ್ ತೊಗೊಂಡಿದ್ದೀನಿ ಮೈಸೂರಿಂದ ಹೊರಟಾಗ. ಒಂದು ಕಡೆ ಟೋಲ್ ತೊಗೊಂಡ್ರೆ ಅದು ನೆಕ್ಸ್ಟ್ ಟೋಲ್ ಬರೋವರೆಗೂ ಅದು ಕಲೆಕ್ಟ್ ಆಗುತ್ತೆ. ಈಗ ನಾ ಇಲ್ಲಿಗೆ ಬಂದಮೇಲೆ ಮತ್ತೆ ಇಲ್ಲಿ ನನಗೆ 320 ರೂಪಾಯಿ ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? 2000 years later. ಹಲೋ, ಕನ್ನಡ ರೆಪ್ರೆಸೆಂಟೇಟಿವ್ ಯಾರಿದ್ದಾರಾ? ಐ ನೀಡ್ ಟು ಟಾಕ್ ಟು ಸಮ್ ಕನ್ನಡ ರೆಪ್ರೆಸೆಂಟೇಟಿವ್. ಹಾಂ, ಕನ್ನಡ. ಐ ಆಮ್ ಕಂಫರ್ಟೇಬಲ್ ಇನ್ ಕನ್ನಡ. ಹೇಳೋ ಸೀನಿಯರ್ ಮ್ಯಾನೇಜರ್ ಯಾರಲ್ಲಿ? ಹಲೋ, hello, I need a resolution immediately. I need a call back immediately. ಯಾರು ಮ್ಯಾನೇಜರ್? ಇಲ್ಲಿ ಬರಲಿಲ್ಲ ಮ್ಯಾನೇಜರ್. ನಮಸ್ತೆ, ನಾವು ಮಾತಾಡಬೇಕಿತ್ತು. ನಾವು ಮೈಸೂರಲ್ಲಿ ಟೋಲ್ ಚಾರ್ಜ್ ಪೇ ಮಾಡಿಬಿಟ್ಟು ಬಂದಿದ್ದೀನಿ. आपको हिंदी आता है? नहीं आता। ಕನ್ನಡ. कनाडा Education. उनसे ये बोलो आप 50 किलोमीटर किया, एक टोल का 50 किलोमीटर होता है, वो आपने पे कर दिया। ಎಡಗಡೆಯಿಂದ ಈ ಕಡೆ ಒಂದು ಟೋಲ್, ಎಡಗಡೆಯಿಂದ ಆ ಕಡೆ ಒಂದು स्टार्टिंग टोल है, स्टार्टिंग टोल है। ಕನ್ನಡದವ್ರು ಯಾರಿಗೆ? ಬೇರೆ ಯಾರು ಮ್ಯಾನೇಜರ್ ಮಾಡಿಲ್ಲ ಸೀನಿಯರ್ಲು? ಕೆಲಸ ಮಾಡೋರು ಯಾರು ಕನ್ನಡದವ್ರನ್ನ ಸೇರ್ಕೊಂಡಿಲ್ಲ ಟೋಲಲ್ಲಿ? ಎಲ್ಲ ಕನ್ನಡದವರೇ, ಲೋಕಲ್ ಅವರು ಎಲ್ಲ ಟೋಲ್ ಕಲೆಕ್ಟ್ ಮಾಡೋರು ಕೇಳ್ತಿಲ್ಲ. ಇವ್ರನ್ನ ಕೇಳಿದ್ರೆ ನಂಗೆ ಪ್ರಯೋಜನ ಇಲ್ಲ. ಇದೇನು ಮ್ಯಾನೇಜರ್ ಅಥವಾ ಸೀನಿಯರ್ ಆಫೀಸರ್ ಇರ್ತಾರಲ್ಲ, ಅವ್ರು ಯಾರಿದ್ದಾರೆ ಅವ್ರು ಕರೆಸಿ. ನನಗೆ ಬೇರೆ ಬಿಸ್ನೆಸ್ ಇರುತ್ತೆ, ಸರ್ವಿಸ್ ಕೊಡೋಕ್ಕೆ ಆಗಲ್ಲ ಅಂತಾನೆ ನಾನು ಟೋಲ್ ಚಾರ್ಜ್ ತೊಗೊಂಡು ಬಂದಿರ್ತೀನಿ. ಪೆನಾಲ್ಟಿ ಹಾಕೋಕ್ಕಾಗುತ್ತೆ, ನಮಗೆ ಮೆನ್ಷನ್ ಮಾಡೋಕ್ಕಾಗಲ್ಲ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಏನು ಅಂತ ಹೇಳಿ. ಅವ್ರು ಹೊರಗಡೆ ಹೋಗಿದಾರಂತೆ. ಇಲ್ಲಿ ಕನ್ನಡದವರೇ ಬೇಕು, ಸೀನಿಯರ್ ಮ್ಯಾನೇಜರೇ ಬೇಕು, ಇಲ್ಲ ನನಗೆ ಯಾವುದೇ ಥರ ಟೋಲ್ ಕಟ್ಟಲ್ಲ, ನಾನು ಗಾಡಿ ಇಟ್ಟು ಹೋಗ್ತಾ ಇದ್ದೀನಿ. ಇಲ್ಲ, ನನ್ನ ಕನ್ನಡದವ್ರು ಬೇಕಣ್ಣ. ನಾನು ಕರ್ನಾಟಕದಲ್ಲಿದ್ದೀನಿ, ನಾನು ಕನ್ನಡ ಮಾತಾಡಬೇಕು. ಸರಿ, ನಾನು ವಿಷಯ ಕೇಳಿ ಹಂಗಾರೆ. ಈಗ ನಾನು ಟೋಲ್ ಕಟ್ಟಿದ್ದೀನಿ, ನನಗೆ ಒಂದು ಮೆನ್ಷನ್ ಆಗಬೇಕು. ಇಲ್ಲಿ ನನಗೆಲ್ಲೂ ಮೆನ್ಷನ್ ಆಗಿಲ್ಲ. ಟೋಲ್ ಇಲ್ಲ, ಎಂಡಿಂಗ್ ಟೋಲ್. ಸರಿನಾ? ಅವೆಲ್ಲ ಬೇಡ. ಕಂಪ್ಲೇಂಟ್ ಮಾಡಿದ್ನಾ? ಯಾರು ರೆಪ್ರೆಸೆಂಟೇಷನ್ ತಗೋಣ? ಸರಿ, ನಾನು ಕಾಲ್ ಮಾಡ್ತಾರೆ ಬರ್ತಾರೆ ನನಗೆ. ಈಗ ಇಲ್ಲಿ ನನಗೆ ಎಲ್ಲಿಂದ ಏನಾದ್ರು ಇದೆಯಾ ಅವಲ್ಲಿ? ನಾನು ಈಗ ಬನ್ನಿ, ನಾನು ಬೇರೆ ಗೋತಲ್ಲಿ ತೋರಿಸ್ತೀನಿ ಎಲ್ಲಿಂದ. ಅದು ಎಲ್ಲದು ಟೋಲ್ ಸ್ಟಾರ್ಟಿಂಗ್ ಅಂತ ತೋರಿಸ್ತಿಲ್ಲ ಅಣ್ಣ. ಹಾಂ ಹಾಂ ಈ ಕಡೆ ಬಂದ್ರೆ ಈ ಕಡೆ ಬೆಂಗಳೂರು ಮಾಡ್ತೀನಿ. ಅಲ್ಲ, ಇಲ್ಲೆಲ್ಲರ ಫ್ರಮ್ ಟು ಅಥವಾ ಇದು ಎಂಡ್ ಆಗುತ್ತೆ. ತೋರಿಸ್ಬೇಕಣ್ಣ, ತೋರಿಸ್ಬೇಕು. ಇಲ್ಲಾಂದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲ ಹೇಳ್ತಾರೆ 60 ಕಿಲೋಮೀಟರ್ ಕಾಮನ್ ಆಗಿ ಗೊತ್ತದೇ ಇರುತ್ತೆ. ಈಗ ನನ್ನ ಹೊಸ ಕಾರು, ನನ್ನ ಕಾರಿಗೆ ನನಗೆ ಗೊತ್ತಿಲ್ಲ. ನನ್ನ ಕಾರಲ್ಲಿ ನಾನು ಫಾಸ್ಟ್ ಆಗಿಲ್ಲ. ಕೇಳ್ರಿ, ಗೊತ್ತಿಲ್ಲ ನಂದು ಹೊಸ ಕಾರು, ನಂದು ಹೊಸ ಕಾರು ಮಾತ್ರ ಫಾಸ್ಟ್ ಆಗಿಲ್ಲ. ಫಾಸ್ಟಾಗಿ ಅಪ್ಲೈ ಮಾಡಿದ್ದೀನಿ. ಬರೋಕ್ಕೆ 15 ದಿನ ಆಗುತ್ತೆ. ಈಗ ನಾನು ಬರೋಕ್ಕಾಗಲ್ಲ, ಅರ್ಜೆಂಟ್ ಇದೆ ಅಂತ ನಾನು ಫಸ್ಟ್ ತೊಗೊಂಡಿದ್ದೀನಿ. ನೀವು ಹೇಳಿದ್ರೆ ಅಂತ ನಾನು ಪೆನಾಲ್ಟಿನೂ ಕಟ್ಟಿದ್ದೀನಿ. ಮತ್ತೆ ಈಗ ಬಂದ್ಬಿಟ್ಟು ಇನ್ನೊಂದು ಕಡೆ ಕಟ್ಟಿದ್ರೆ ನನ್ನ ಕೈಲಾಗಲ್ಲ. ಸ್ಟಾರ್ಟಿಂಗ್ ಟೋಲ್ ಒಂದಿದ್ದಾಗ ಎಂಡಿಂಗ್ ಟೋಲ್ ಒಂದಿದೆ. ಎಂಡಿಂಗ್ ಟೋಲ್ ಇದೆ ನಿಮ್ಗೆ. ಈಗ ಎಂಡಿಂಗ್ ಟೋಲ್ ಇದೆ, ಇದು ಎಂಡು. ಆ ಕಡೆ ಈ ಕಡೆ ಸ್ಟಾರ್ಟಿಂಗ್ ಟೋಲ್ ಇದೆ. ನಾನು ಟೋಲು ಆ ಕಡೆ ಟೋಲು. ಸೀನಿಯರ್ ಮ್ಯಾನೇಜರ್ ಹಿಂಗೆ ಬರಬೇಕು. ಕಳ್ತನ ಮಾಡ್ತಿದ್ದಾರಣ್ಣ ಆಯ್ತಾ? ಇದು ಕಳ್ತಾನೆ. ಇದು ಅದ್ಭುತವರೇ, ಇದು ಅದ್ಭುತವರೇ. ಸೀನಿಯರ್ ಮ್ಯಾನೇಜರ್ ಇಲ್ಲಿ ಕೆಲಸ ಮಾಡಬೇಕಲ್ಲ, ಎಲ್ಲೋಗಿದಾರ ಅಲ್ಲಿ? ಏನು ಹೋಗಿದಾರ ಹೊರಗಡೆ? ಯಾರು ಹೆಸರು ಹೇಳಿ ಅವ್ರದ್ದು? ಕಂಪ್ಲೇಂಟ್ ಮಾಡ್ತಾರಾ? ನನಗೆ ನಿಡ್ಗಟ್ಟಿನ ಒಂದು ಟೋಲ್ ಬೇಕು.
ಈಗ ಇಲ್ಲಿ ನೈಸ್ ರೋಡ್ ಬೇಕು. ಅವ್ರು ಎಲ್ಲೇ ಹೋದ್ರು ಇಲ್ಲ ಒಂದು ಇಶ್ಯೂ ಆಯ್ತು ಅಂದಾಗ ಅವ್ರು ಬರಬೇಕು. ಅದು ಅವ್ರ ಕರ್ತವ್ಯ, ಅವ್ರ ಕೆಲಸ.